ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಮೆಂತ್ಯ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಮೆಂತ್ಯ ಸೊಪ್ಪೆ ಅಲ್ಲ, ಬೇರೆ ಯಾವುದೇ ರೀತಿ ಸೊಪ್ಪಿದ್ರೂ ಕೂಡ ನೀವು ಈ ರೀತಿ ಪಲ್ಯನ ಮಾಡ್ಕೋಬೋದು. ದಂಟಿನ ಸೊಪ್ಪಾಗಿರ್ಬೋದು, ಪಾಲಕ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇದೇ ಮೆಥಡ್ನ ಎಲ್ಲ ರೀತಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ಗೆ ನೀವು ಯೂಸ್ ಮಾಡ್ಬೋದು. ಸೊ ಇದು ಡಯಟಲ್ಲಿ ಇರೋವ್ರಿಗೆ ಸ್ವಲ್ಪ ಆಯಿಲ್ ಕಮ್ಮಿ ಮಾಡಿಕೊಂಡು ಇದೇ ಥರ ರೆಸಿಪಿ ಮಾಡಿಕೊಂಡ್ರೆ ಇಟ್ಸ್ ವೆರಿ ಗುಡ್. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬಿಸಿ ಅನ್ನದ ಜೊತೆ ತುಪ್ಪ ಸೇರಿಸಿ ಈ ರೀತಿ ಪಲ್ಯನ ಸರ್ವ್ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಆ ಟೆಕ್ಸ್ಚರ್ ಆಗಿರ್ಬೋದು. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಸೊಪ್ಪನ್ನ ಇಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಎರಡು ಸಲ ವಾಶ್ ಮಾಡಿ ಎತ್ತಿಟ್ಟಿದ್ದೆ, ಮತ್ತು ಇನ್ನೊಂದು 2 ಸಲ ವಾಶ್ ಮಾಡ್ತಾ ಇದ್ದೀನಿ. ಈ ಸೊಪ್ಪುಗಳಲ್ಲಿ ಮಣ್ಣು ಜಾಸ್ತಿ ಇರೋದ್ರಿಂದ ಒಂದು 3 to 4 ಟೈಮ್ಸ್ ನಾವು ನೀಟಾಗಿ ವಾಶ್ ಮಾಡೋದ್ರಿಂದ ಮಣ್ಣು ಯಾವುದೂ ನಮಗೆ ರೆಸಿಪಿ ಮಾಡಿದಾಗ ಸಿಗೋದಿಲ್ಲ. ಒಂಚೂರು ಸಾಲ್ಟ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ, ನೀಟಾಗಿರುತ್ತೆ. ಅದಾದ ನಂತರ ಆನಿಯನ್ಸ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮಾಲ್ ಪೀಸಸ್ ಈವನ್ ಆಗಿರಲಿ. ಫ್ರೈ ಆದಾಗ ನೀಟಾಗೆಲ್ಲ ಆನಿಯನ್ಸು ನೀಟಾಗಿ ಫ್ರೈ ಆಗೋದ್ರಿಂದ ಈಕ್ವಲ್ ಆಗಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಒಂದು ಪ್ಯಾನ್ಗೆ ಕಡಲೆಬೀಜ ಹುರ್ಕೊಳ್ತಾ ಇದ್ದೀನಿ. ಕಡಲೆಬೀಜ ಹುರಿದು ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಆ್ಯಡ್ ಆಗುತ್ತೆ. ಇದರ ಜೊತೆ 1 ಟೇಬಲ್ ಸ್ಪೂನ್ ಕಡಲೆಪಪ್ಪು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಮಿಕ್ಸಿ ಜಾರ್ಗೆ ಕಡಲೆಬೀಜ, ಒಂದು ಸ್ವಲ್ಪ ಕಡಲೆಪಪ್ಪು, ಮೆಣಸಿನ್ಕಾಯಿ, 3 ಥರ ಮೆಣಸಿನ್ಕಾಯಿ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಇದಾದ ನಂತರ ಪ್ಯಾನ್ಗೆ ಆಯಿಲ್ ಆ್ಯಡ್ ಮಾಡಾದಮೇಲೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಇದೆಲ್ಲ ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಇದ್ರ ಜೊತೆಲೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿನೂ ಫ್ರೈ ಆದ ನಂತರ ಇದಾದ ನಂತರ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ಕಟ್ ಮಾಡ್ಕೊಂಡಿದ್ನೆಲ್ಲ ಈರುಳ್ಳಿ ಚಿಕ್ಕ ಪೀಸಸ್ ಆಗಿ ಅದನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ರೌನಿಶ್ ಆದಮೇಲೆ ಫ್ರೈ ಆಗಿದೆ. ಈಗ ನಾನು ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಸೊಪ್ಪನ್ನ ನಾನು ಇಲ್ಲಿ ಕಟ್ ಮಾಡಿಲ್ಲ. ಕಟ್ ಮಾಡಿದಷ್ಟು ಮೆಂತ್ಯ ಸೊಪ್ಪು ಕಹಿ ಆಗುತ್ತೆ ಇರೋದ್ರಿಂದ ಅದೇ ಹಾಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೈ ಆಗುತ್ತೆ. ಸೊ ಇದು ಸ್ವಲ್ಪ ಫ್ರೈ ಆದ ನಂತರ ನೋಡಿ, ಈಗ ಸ್ವಲ್ಪ ಫ್ರೈ ಆಗಿದೆ. ಇದಾದಮೇಲೆ ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಈಗಲೇ ಆ್ಯಡ್ ಮಾಡ್ಕೋಬೋದು. ಇಲ್ಲ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಅನ್ನೋ ಹಾಗಿದ್ದರೆ ನೋಡಿಕೊಂಡು ಇನ್ನೊಂಚೂರು ಆ ಥರ ಫ್ರೈ ಆದ ನಂತರ ಸ್ವಲ್ಪ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಮಸಾಲ ಪ್ಲಸ್ ಸಾಲ್ಟ್ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಸ್ ಪರ್ ದ ಟೇಸ್ಟ್. ಇದೆಲ್ಲ ಆ್ಯಡ್ ಮಾಡಾದಮೇಲೆ ಒಂದು 5 ಮಿನಿಟ್ಸ್ ಸಿಮ್ಮಲ್ಲಿ ನೀಟಾಗಿ ಕುಕ್ ಮಾಡಿದ್ರೆ ಪಲ್ಯ ರೆಡಿ. ಈಗ ನೀವು ಅನ್ನದ ಜೊತೆ ಅಥವಾ ಚಪಾತಿ ರೊಟ್ಟಿ ಜೊತೆ ಕೂಡ ಚೆನ್ನಾಗಿರುತ್ತೆ.